ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಶ್ರೀ ಸದ್ಗುರು ಬ್ರಹ್ಮರ್ಷಿ ಪರಮಪೂಜ್ಯ ಶ್ರೀ ಮಡಿವಾಳ ಶ್ರೀಗಳ ಮಠದಲ್ಲಿ 1 ತಿಂಗಳವರೆಗೆ ಇದ್ದಂಥ ಸದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿಗೆ ಪ್ರಯಾಣವನ್ನು ಬೆಳೆಸಿ ಹುಬ್ಬಳ್ಳಿಯಲ್ಲಿ ಬಂದ ನೆಲೆ ನಿಲ್ತಾರೆ. ಅದಾದ ನಂತರ ಕೆಲವು ದಿನಗಳಲ್ಲಿ ಮತ್ತೆ ಹುಬ್ಬಳ್ಳಿಯಿಂದ ತಮ್ಮ ಭಕ್ತರ ಜೊತೆಗೆ ಶ್ರೀ ಮಡಿವಾಳ ಶ್ರೀಗಳ ದರ್ಶನಕ್ಕಾಗಿ ಅವರು ಪುನಃ ಗ್ರಾಮಕ್ಕೆ ಬರ್ತಾರೆ. ಬಂದಾಗ ಆ ಒಂದು ಹುಬ್ಬಳ್ಳಿಯ ಭಕ್ತರನ್ನು ಉದ್ದೇಶಿಸಿ ಮಡಿವಾಳ ಶ್ರೀಗಳು ಹೇಳ್ತಾರೆ. ಏನು ಹೇಳ್ತಾರೋ ಅಂತಂದ್ರೆ, ನೋಡ್ರಿ ಅಪ್ಪಗಳಿರ, ನೀವೆಲ್ಲ ಭಾಳ ಪುಣ್ಯವಂತರಿದ್ದೀರಿ. ಅದಕ್ಕಾಗಿ ನಿಮಗೆ ಈ ಒಂದು ಸಿದ್ಧಾರೂಢನ ಸಹವಾಸ ದೊರಕೈತಿ. ಅದಕ್ಕೆ ಅವರಲ್ಲಿ ಭಕ್ತಿ ಇಟ್ಟ ಅವ್ರಿಗೆ ನೀವು ಸೇವೆ ಸಲ್ಲಿಸಿ ಸುಖಿಗಳಾಗ್ರಿ. ಈ ಆಧ್ಯಾತ್ಮ ಲೋಕದೊಳಗೆ ಸುಖಕ್ಕೇನೂ ಕೊರತೆ ಇಲ್ಲ. ಅದಕ್ಕೆ ಯಾವ ಮೌಲ್ಯವನ್ನು ನೀವು ಕೊಡಬೇಕಾಗಿಲ್ಲರಿಪ್ಪ. ಈ ಸುಖವನ್ನು ಪಡೆದುಕೊಳ್ಳುವ ಪಾತ್ರತೆಯನ್ನು ಮಾತ್ರ ಸಂಪಾದಿಸಿಕೊಳ್ಳಬೇಕು ಅಂಥೇಳಿ ಆ ಸಿದ್ಧಾರೂಢರ ಜೊತೆ ಬಂದಂಥ ಭಕ್ತರಿಗೆ ಹೇಳಿ ಇತ್ತ ಸಿದ್ಧಾರೂಢರ ಕಡೆಗೆ ಹೊರಳಿ ಹೇಳ್ತಾರೆ, ಸಿದ್ಧ, ಶೀಘ್ರದೊಳಗೆ ನಿನಗೊಂದು ಅಕ್ಷಯ ನಿಧಿ ಲಭಿಸ್ತೈತಪ್ಪ. ಅದನ್ನು ಸಿಕ್ಕವ್ರಿಗೆ ಹಂಚಿ ಹಾಳು ಮಾಡಬೇಡ. ಬೇಡಿ ಬಂದವ್ರಿಗೆ ಸಹಿತ ನೀನಿತ್ತ ಒಂದು ನಿಧಿಯನ್ನು ಕಾಯ್ದುಕೊಂಡು ಹೋಗುವಂಥ ಯೋಗ್ಯತೆ ಉಳ್ಳವರಿದ್ದರೆ ಮಾತ್ರ ಅದನ್ನು ಅವರಿಗೆ ಹಂಚಿಕೊಡು. ಇದನ್ನು ಕಳ್ತನ ಮಾಡಬೇಕು ಅಂತೇಳಿ ತಿಳ್ಕೊಂಡ ಕಳ್ಳರು ಇದ್ದೇ ಇರ್ತಾರೆ. ನಿನಗೆ ಲಭಿಸಿದ ನಿಧಿಯಲ್ಲಿ ನನಗೂ ತುಸು ಕಳುಹಿಸ್ಬೇಕಂತೇಳಿ ತಿಳ್ಕೊಂಡ ನಿನಗೆ ಅನಿಸಿದ್ರೆ ಅಗತ್ಯವಾಗಿ ನನಗೂ ಕಳಿಸ್ಕೋಬೋದು ಅಂತೇಳಿ ತಿಳ್ಕೊಂಡ ಮಡಿವಾಳ ಶ್ರೀಗಳು ಹೇಳಿದಾಗ ಶ್ರೀ ಸಿದ್ಧಾರೂಢರು ಹೇಳ್ತಾರೆ, ಅಪ್ಪಾಜಿ, ತಾವು ವಿರಕ್ತರಾದ ಮೇಲೆ ತಮಗೂ ದೊಡ್ಡದೊಂದು ನಿಧಿ ಕೈವಶ ಆಗೈತಿ ಅಂತೇಳಿ ನಾನು ಕೇಳಿಪಟ್ಟೇನಿ. ಅದಕ್ಕೆ ತಮ್ಮ ಕಡೆ ಬರುವಂಥ ಜನರು ಎಲ್ಲ ಕಾಯಕ ಕಸುಬಿನವರ ಇರ್ತಾರೋ. ತಾವು ಅತಿ ದಯಾ ಸಮುದ್ರರು ಅದಿರಿ. ಲೋಹ ಮೋಹ ರಹಿತವಾಗಿರ್ತಕ್ಕಂಥ ವಿರಕ್ತರದಿರಿ, ಉದಾರಿಗಳನ್ನು ಅದಿರಿ. ಆದ್ದರಿಂದ ತಮ್ಮ ಹಸ್ತಗತ ನಿಧಿಯ ರಕ್ಷಣೆ ಹೊಣೆಯನ್ನು ನನಗೆ ಒಪ್ಪಿಸಿಬಿಡ್ರಿಪ್ಪ. ಅದನ್ನು ನಾನು ಸತ್ಪಾತ್ರರಿಗೆ ಸಾಲ ಕೊಟ್ಟ ಬಡ್ಡಿ ಸಹಿತ ಮೂಲ ಧನವನ್ನು ವಸೂಲು ಮಾಡ್ತಾ ತಮ್ಮ ಆ ಒಂದು ನಿಧಿಯನ್ನು ಇಮ್ಮಡಿ ಮುಮ್ಮಡಿ 100 ಮಡಿ ಬೆಳೆಯುವಂತೆ ನೋಡಿಕೊಂಡ ಕೊನೆಗೆ ಎಲ್ಲವನ್ನು ತಮಗೆ ತಂದ ಅರ್ಪಿಸ್ತೇನೆ ಅಂತೇಳಿ ತಿಳ್ಕೊಂಡ ಸಿದ್ಧಾರೂಢರು ಹೇಳಿದಾಗ ಶ್ರೀ ಮಡಿವಾಳ ಶ್ರೀಗಳು ಹರ್ಷ ಪುಳಕಿತರಾಗ್ತಾರೋ, ಆನಂದಿತರಾಗ್ತಾರೆ. ಆವಾಗ ಸಿದ್ಧಾರೂಢರು ಮಡಿವಾಳ ಶ್ರೀಗಳು, ಸಿದ್ಧ ನೀನೆಂಥ ಚತುರದೀಪ ಅಂತೇಳಿ ಅವರನ್ನು ಅಪ್ಪಿ ಆಲಂಗಿಸ್ತಾರೆ. ಅಂದ್ರೆ ಇದರ ಉದ್ದೇಶ ಏನು ಅಂತಂದ್ರೆ, ತಾವು ಪಡೆದಂಥ ಬ್ರಹ್ಮಜ್ಞಾನವನ್ನು ಅನಾಧಿಕಾರಿಗಳಿಗೆ ಬೋಧಿಸಬಾರ್ದು. ಅದು ಬ್ರಹ್ಮಜ್ಞಾನಿಗಳಲ್ಲಿಯೇ ಸಂರಕ್ಷಿತವಾಗಿ ಇರಬೇಕು, ಸಂವರ್ಧಿತವೂ ಆಗಬೇಕು ಅಂತಕ್ಕಂಥ ಒಂದು ಭಾವ ಈ ವಿನೋದ ಪೂರ್ಣ ಚತುರ ಸಂಭಾಷಣೆಯಲ್ಲಿ ಅಡಗೈತಿ ಅಂತಕ್ಕಂಥದ್ದನ್ನು ನೀವೆಲ್ಲ ತಿಳ್ಕೊಬೇಕಾಗ್ತದೆ. ಹಿಂಗೆ ಸಿದ್ಧಾರೂಢರು ಮಡಿವಾಳಜ್ಜ ಈ ರೀತಿ ಪರಸ್ಪರವಾಗಿ ಸಾಮರಸ್ಯದ ಒಂದು ಚಿಂತನ ಮಂಥನದಲ್ಲಿ ಇರುವಂಥ ವೇಳೆಯೊಳಗೆ ಹೊರಗಡೆ ಜನಗಳ ಒಂದು ಗದ್ದಲ ಕೇಳಿಸ್ತು. ಆವಾಗ ಶ್ರೀ ಮಡಿವಾಳ ಶ್ರೀಗಳು ಈ ಜನರ
ಗದ್ದಲ ಏನಪ್ಪ ಇದನ್ನು ನೋಡ್ಕೊಂಬ ಅಂತೇಳಿ ತಮ್ಮ ಶಿಷ್ಯನಿಗೊಬ್ಬನಿಗೆ ಹೇಳ್ತಾರೆ. ಆವಾಗ ಅವ ಆ ಹೊರಗೆ ಬಂದಂಥ ಶಿಷ್ಯ ನೋಡ್ಕೊಂಡು ಬಂದ ಅಲ್ಲೇ ಒಬ್ಬ ವ್ಯಕ್ತಿ ಹಾವು ಕಡಿದ ಸಾವಿಗೀಡಾದ ಒಬ್ಬನನ್ನು ಅಲ್ಲೇ ಮಡಿವಾಳಜ್ಜನ ಸನ್ನಿಧಿಗೆ ಮಠದ ಹೊರಗೆ ಹೊತ್ತು ತಂದಿರ್ತಾರೆ. ಆ ಸತ್ತವನ ಹೆಂಡತಿ ಮಕ್ಕಳು ಬಾಯ್ಬಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಾ ಸಂಕಟವನ್ನು ತೋಡ್ತಿರ್ತಾರೆ. ಈ ಒಂದು ದುಃಖದ ನೋಟವನ್ನು ನೋಡಿದಂಥ ಆ ಶಿಷ್ಯ ಮಠದೊಳಗೆ ಬಂದ ಮಡಿವಾಳಜ್ಜನಿಗೆ ವಿವರವಾಗಿ ತಿಳಿಸಿದಾಗ ಆ ಮಡಿವಾಳ ಶ್ರೀಗಳು ನಡೀರಪ್ಪ, ತಡ ಮಾಡಬೇಡ್ರಿ, ಬೇಗ ಅದಕ್ಕೆ ಉಪಾಯ ಮಾಡಿರಿ. ಏನಪ್ಪ ಅಂತಂದ್ರೆ ಈ ಸಿದ್ಧಾರೂಢನ ಪಾದೋದಕವನ್ನು ಆತನ ಮೃತನ ಮೈಗೆಲ್ಲ ಸವರಿ ಬಾಯಿಯೊಳಗೂ ತುಸು ಹಾಕ್ರಿ ಅಂಥೇಳಿ ಅಂದಾಗ ಎಲ್ಲರೂ ಸದ್ದುಗದ್ದಲ ಮಾಡದ ಮಡಿವಾಳ ಶ್ರೀಗಳು ಹೇಳಿದಂತೆ ಆ ಒಂದು ಸದ್ಗುರು ಸಿದ್ಧಾರೂಢರ ಪಾದೋದಕವನ್ನು ಆ ಮೃತನ ಸತ್ತವನ ಮೈಗೆಲ್ಲ ಸವರಿ ಸ್ವಲ್ಪ ಪಾದೋದಕವನ್ನು ಆತನ ಬಾಯಿಯಲ್ಲಿ ಹಾಕ್ತಾರೆ. ಅಲ್ಲದ ಗದ್ದಲ ಮಾಡದ ಎಲ್ಲರೂ ಕುಳಿತು ಪರಮಾತ್ಮನಲ್ಲಿ ಏಕಾಗ್ರಚಿತ್ತರಾಗಿ ಭಜನೆಯನ್ನು ಮಾಡೋಕ್ಕೆ ಚಲೋ ಆಕ್ಕಾರ, ಸ್ತೋತ್ರವನ್ನು ಮಾಡ್ತಾರೆ. ಆವಾಗ ಆ ಒಂದು ಪರಮಾತ್ಮನ ಸದ್ಗುರುವಿನ ಲೀಲೆಯಿಂದ ಆ ಸತ್ತಂಥ ವ್ಯಕ್ತಿ ಮೆಲ್ಲನೆ ಕಣ್ತೆರೆದು ಚಟ್ಟನೆ ಎದ್ದ ಕೂತ್ಕೋತಾನೆ. ಆ ಒಂದು ಮಹಿಮೆಯನ್ನು ಪವಾಡವನ್ನು ನೋಡಿದಂಥ ಅಲ್ಲೇ ಜನರಿಗೆ ಅತೀವ ಸಂತೋಷವೂ ಆಕ್ಕತಿ, ವರ್ಣಾತೀತವೂ ಆಕ್ಕತಿ. ಆ ಒಂದು ಸತ್ತವನ ಹೆಂಡತಿ ಅಂತೂ ಮರಳಿ ತನ್ನ ಸೌಭಾಗ್ಯ ಸಿಕ್ಕದ್ದಕ್ಕೆ ದೊರೆತದ್ದಕ್ಕೆ ಆನಂದಾಶ್ಚರ್ಯಚಿತ್ತೆಯಾಗಿ ಕಂಗಳಲ್ಲಿ ಹರ್ಷಪೂರಿತವಾಗಿರ್ತಕ್ಕಂಥ ಕಂಬಣಿಯನ್ನು ಮಿಡಿಯುತ್ತಾ ಉಭಯ ಮಹಾತ್ಮರಿಗೆ ವಂದಿಸಿ ಬಗೆ ಬಗೆಯಿಂದ ಆ ಸದ್ಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡ್ತಾಳೆ. ಆವಾಗ ಅವಳ ಪತಿ ಪೂರ್ಣವಾಗಿ ಎಚ್ಚರಗೊಂಡ ಉಭಯ ಮಹಾತ್ಮರಿಗೂ ವಂದಿಸಿ ಅವ ಹೇಳ್ತಾನೆ, ಹೇ ಮಹಾತ್ಮರೇ, ನನ್ನ ತನುಮನ ಧನ ಸರ್ವವು ತಮಗೆ ಅರ್ಪಿತ ಆಗೈತಿ. ಇವತ್ತು ನಾನು ಮರಳಿ ಹುಟ್ಟಿ ಬಂದೇನಿ ಅಂತಂದ ಮ್ಯಾಗ ನನ್ನ ಎಲ್ಲ ಆಯುಷ್ಯ, ಇನ್ನು ಮುಂದಿನ ಆಯುಷ್ಯ ಎಲ್ಲ ನಿಮ್ಮ ಪಾದಕ್ಕನ ಸಲ್ತತಿ. ನೀವು ಹೆಂಗೆ ಬೇಕೋ ಹಂಗೆ ನನ್ನನ್ನು ಉಪಯೋಗ ಮಾಡಿಕೊರಿ ಅಂತೇಳಿ ಹೇಳಿದಾಗ ಸದ್ಗುರು ಶ್ರೀ ಮಡಿವಾಳಪ್ಪನವರು, ನಾವು ಸ್ವೀಕರಿಸೋಪ್ಪ ನಿನ್ನ ಪ್ರಾರ್ಥನೆಯನ್ನು, ನಿನ್ನ ವಿನಂತಿಯನ್ನು. ಇನ್ನು ಮ್ಯಾಗ ನೀನು ನಮ್ಮ ಅಪ್ಪಣೆಯಂತೆ ಜೀವನ ಮಾಡಬೇಕಾಕ್ಕತಿ. ಆದ್ರೆ ಪ್ರಾಪಂಚಿಕನಾಗಿರ್ತಕ್ಕಂಥ ನಿನ್ನ ಧನ, ನಿನ್ನ ಆಸ್ತಿ, ನಿನ್ನ ಸಂಪತ್ತು ನಿನಗೆ ಇರಲಿ. ವಿರಕ್ತರಾಗಿರ್ತಕ್ಕಂಥ ನಮಗೆ ಅದು ಬೇಡಪ್ಪ. ನಿನ್ನ ತನುಮನಗಳು ಮಾತ್ರ ನಮಗೆ ಬೇಕು. ಮನಸ್ಸನ್ನು ಪೂರ್ಣವಾಗಿ ನಮಗೆ ಒಪ್ಪಿಸಿಬಿಡು. ನಿನ್ನ ಉದ್ಧಾರ ಮಾಡುವಂಥದ್ದು ನಮ್ಮನ್ನು ಕುಡೈತಿ, ನಮಗೆ ಗುತ್ತಿಗೆ ಐತಿ. ಇನ್ನುಳಿದದ್ದು ನಿನ್ನ ತನು, ಅದರ ಮ್ಯಾಲ ನಮಗೆ ಪೂರ್ಣ ಅಧಿಕಾರ ಬರುವುದಿಲ್ಪ. ಅದರ ಅರ್ಧ ಭಾಗವನ್ನು ನಿನ್ನ ಹೆಂಡತಿ ಮಕ್ಕಳ ಪಾಲನೆ ಪೋಷಣೆಗೆ ಉಪಯೋಗಿಸು. ಉಳಿದ ಅರ್ಧವನ್ನು ನಮ್ಮ ಸೇವೆಗೆ ಮೀಸಲಾಗಿ ಇರಿಸು ಅಂತೇಳಿ ತಿಳ್ಕೊಂಡ ಶ್ರೀ ಮಡಿವಾಳ ಶ್ರೀಗಳು ಹೇಳಿದಾಗ ಪ್ರಪಂಚ ಪಾರಮಾರ್ಥಗಳೆರಡಕ್ಕೂ ಒಪ್ಪುವಂಥ ಒಪ್ಪವಿಡಿದ ಈ ಮೃದು ಮಧುರ ಮಾತುಗಳನ್ನು ಕೇಳಿ ಅಲ್ಲಿ ಕಲಿತ ಜನ ಆನಂದ ತಲ್ಲೀನರಾಗಿ ಜಯ ಜಯ ಅಂಥೇಳಿ ಜಯಕಾರದ ಧ್ವನಿ ಮಾಡುತ್ತಾ ಇಬ್ಬರು ಮಹಾತ್ಮರ ಮಹಿಮರ ಮೇಲೆ ಹೂಮಳೆಯನ್ನು ಗರಿತಾರೆ. ಈ ಒಂದು ಘಟನೆಯ ನಂತರವೂ ಕೂಡ ಶ್ರೀ ಸಿದ್ಧಾರೂಢರು ಕೆಲವು ದಿವಸಗಳವರೆಗೆ ಶ್ರೀ ಮಡಿವಾಳ ಶ್ರೀಗಳ ಸನ್ನಿಧಿಯಲ್ಲಿ ನಿಲ್ತಾರೆ. ಇರುವಷ್ಟು ದಿವಸ ಒಂದಿಲ್ಲೊಂದು ಆಧ್ಯಾತ್ಮಿಕ ವೇದಾಂತದ ಚರ್ಚೆ ನಡೆಯುತ್ತಾ ಇರ್ತದೆ. ಇಂಥ ಒಂದು ಉಭಯ ಶ್ರೀಗಳ ಆಶೀರ್ವಾದವನ್ನು ಪಡೆದಂಥ ಅಂದಿನ ಭಕ್ತ ಸಮೂಹವೇ ಧನ್ಯ ಧನ್ಯ ಅಂತ ಹೇಳ್ತಾ ಇವತ್ತಿನ
ಈ ಒಂದು ಚರಿತ್ರೆಯ ಪ್ರವಚನ ಭಾಗಕ್ಕೆ ಮಂಗಲವನ್ನು ನೀಡುವಂಥ ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ ನಿಜುನ ಶಿವಯೋಗಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ